ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು 8ನೇ ಅಧ್ಯಾಯ ನಿಯಂತ್ರಿಸುವಿಕೆಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ, ಒಂದು ದಕ್ಷ ನಿಯಂತ್ರಣ ವ್ಯವಸ್ಥೆಯು ಯಾವುದಕ್ಕೆ ಸಹಾಯ ಮಾಡುತ್ತದೆ? ಯಾವುದಕ್ಕೆ ಸಹಾಯ ಮಾಡುತ್ತದೆ ಅಂತಂದರೆ ಯಾವುದಕ್ಕೆ ಪ್ರಾಮುಖ್ಯತೆಗಳನ್ನು ಅಂತ ನೋಡ್ಬೇಕು ನಾವಿಲ್ಲಿ. ಸಂಘಟನಾತ್ಮಕ ಗುರಿಗಳನ್ನು ಈಡೇರಿಸುತ್ತದೆ, ಹೌದು. ನೌಕರರ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ, ಹೌದು. ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುತ್ತದೆ, ಹೌದು. ಹೀಗಾಗಿ ಎ, ಬಿ ಮತ್ತು ಸಿ ಮೂರು ಸರಿಯಾದ ಉತ್ತರ. ಅದೇ ರೀತಿ ಇನ್ನೊಂದು, ಸಂಘಟನೆಯ ನಿಯಂತ್ರಣ ಕಾರ್ಯವು ಯಾವುದಕ್ಕೆ ಸಂಬಂಧಪಡ್ತೈತಿ? ಭವಿಷ್ಯವನ್ನು ಚಿಂತಿಸುತ್ತದೆಯೋ, ಗತಿಸಿದ್ದನ್ನು ಅವಲೋಕಿಸುತ್ತದೆಯೋ? ಇನ್ನೊಂದು, ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ. ಅಂದ್ರೆ ಭವಿಷ್ಯವನ್ನು ಹೇಗೆ ಸದೃಢ ಮಾಡ್ಕೋಬೇಕು ಮತ್ತು ನಡೆದದ್ದನ್ನು ಹೆಂಗೆ ನಾವು ತಿದ್ದುಪಡಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಮೂಲಕ ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ ಅಂತ ಹೇಳ್ಬೋದು. ಇನ್ನೊಂದು, ನಿರ್ವಾಹಕರು ನಿಯಂತ್ರಣ ಕಾರ್ಯವನ್ನು ಡ್ಯಾಶ್ ಹಂತದಲ್ಲಿ, ಅಂದ್ರೆ ಎಲ್ಲ ಹಂತದಲ್ಲಿ ಮಾಡ್ತಾರೆ. ನಿರ್ವಾಹಕರು ನಿಯಂತ್ರಣವನ್ನು ಯಾವುದೋ ಒಂದು ಹಂತದಲ್ಲಿ ಮಾಡಿದರೆ ಆಗೋದಿಲ್ಲ, ಎಲ್ಲ ಹಂತಗಳಲ್ಲೂ ಕೂಡ ನಾವು ನಿಯಂತ್ರಣವನ್ನು ಮಾಡಬೇಕಾಗೈತಿ. ಅದರ ಜೊತೆಗೆ ಶಿಷ್ಟಗಳನ್ನು ಯಾವ ರೀತಿಯಲ್ಲಿ ನಿರ್ಧರಿಸಬಹುದು? ಶಿಷ್ಟಗಳನ್ನು ನಿರ್ಧರಿಸಬೇಕಾದ್ರೆ ಪರಿಮಾಣಾತ್ಮಕವಾಗಿ ಮತ್ತು ಗುಣಾತ್ಮಕ ಎರಡೂ ರೀತಿಯೊಳಗೆ ನಾವು ನಿರ್ಧರಿಸ್ತೇವೆ. ಹೀಗಾಗಿ ಸಿ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ಅಂತ ಹೇಳ್ಬೋದು. ಇನ್ನೊಂದು, ನಿಯಂತ್ರಣ ಪ್ರತಿ ಹಂತದಲ್ಲೂ ಸಾಧ್ಯವಿಲ್ಲದ ಕಾರಣ ನಿರ್ವಾಹಕರು ನಿಯಂತ್ರಣ ಮಾಡುತ್ತಿದ್ದಾಗ ಯಾವ ನಿರ್ಣಾಯಕ ಹಂತದ ಮೇಲೆ ಗಮನ ಹರಿಸಬೇಕಾಗುತ್ತದೆ? ಅಂದ್ರೆ ಈಗ ಒಂದು ಹಂತದೊಳಗೆ ನಾವು ನಿಯಂತ್ರಣ ಮಾಡಬೇಕಾದಾಗ ಯಾವ ಕ್ಷೇತ್ರದೊಳಗೆ ನಾವು ಮೊದಲ ಗಮನವನ್ನು ಹರಿಸಬೇಕು ಅಂತಂದಾಗ ಪ್ರಮುಖ ಫಲಿತಾಂಶ ಕ್ಷೇತ್ರ ಅನ್ನುವಂಥದ್ದು. ಇನ್ನೊಂದು, ಕೊನೆಯದಾಗಿ, ನಿಯಂತ್ರಣ ಪ್ರಕ್ರಿಯೆಯ ಮೊದಲ ಹಂತ ಯಾವುದು? ನಿಯಂತ್ರಣ ಪ್ರಕ್ರಿಯೆ ಒಳಗೆ 5 ಹಂತಗಳು ಬರ್ತಾವು. ಅದರೊಳಗೆ ಮುಖ್ಯವಾಗಿ ನೈಜ ಕಾರ್ಯನಿರ್ವಹಣೆ ಶಿಷ್ಟಗಳನ್ನು ನಿರ್ಧರಿಸುವುದು, ಹೌದು. ಕಾರ್ಯನಿರ್ವಹಣೆಗೆ ಶಿಷ್ಟಗಳನ್ನು ನಿರ್ಧರಿಸಿದ ಮೇಲೆ ನಾವೇನು ಮಾಡ್ತೀವಿ? ಊಹೆಗಳನ್ನು ಮಾಡ್ಕೊತೀವಿ. ಆಮೇಲೆ ನೈಜ ಕಾರ್ಯನಿರ್ವಹಣೆಯನ್ನು ಅಳತೆ ಮಾಡ್ತೀವಿ. ಆಮೇಲೆ ವ್ಯತ್ಯಾಸ ಗುರುತಿಸ್ತೀವಿ. ಅದರೊಳಗೆ ಯಾವುದು ಸಾಧ್ಯ ಐತಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ? ಸರಿಪಡಿಸುವಂಥ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಮೊದಲನೇ ಹಂತ ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು. ಅವ್ಯಾವು? ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವುದು ಅಂತ ಅರ್ಥ. ಇನ್ನೊಂದು ಅಧ್ಯಾಯ 9, ಹಣಕಾಸಿನ ನಿರ್ವಹಣೆ. ಇತರ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲಿಗೆ, ವ್ಯವಹಾರದ ಹಣಕಾಸಿನ ಅವಶ್ಯಕತೆಯು. ವ್ಯವಹಾರದ ಹಣಕಾಸಿನ ಅವಶ್ಯಕತೆ ಯಾಕೆ? ವ್ಯವಹಾರವನ್ನು ಸ್ಥಾಪಿಸಲು, ಸರಿ. ವ್ಯವಹಾರವನ್ನು ನಡೆಸಲು, ಸರಿ. ವ್ಯವಹಾರವನ್ನು ವಿಸ್ತರಿಸಲು. ಸೊ ಹೀಗಾಗಿ ಎ, ಬಿ ಮತ್ತು ಸಿ ಮೂರೂ ಸರಿ. ಹೀಗಾಗಿ ಡಿ ಅನ್ನು ನಾವು ಹಾಕಬೇಕಾಗೈತಿ. ಇನ್ನೊಂದು, ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ. ಹಣಕಾಸಿನ ನಿರ್ವಹಣೆ ಮಾಡಬೇಕಾದ್ರೆ ಸಾಕಷ್ಟು ಉದ್ದೇಶಗಳದಾವು. ಕಂಪನಿಯನ್ನು ಬೆಳೆಸೋದಾಗ್ಲಿ, ಆಸ್ತಿಯನ್ನು ಗಳಿಸೋದಾಗ್ಲಿ, ಲಾಭ ಮಾಡ್ಕೊಳ್ಳೋದಾಗ್ಲಿ ಸಾಕಷ್ಟು ಅದಾವು. ಆದ್ರೆ ಫಸ್ಟ್ ಉದ್ದೇಶ ಅಂತಂತಂದ್ರೆ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು. ಯಾಕಂತಂದ್ರೆ ನಮ್ಮ ಕಂಪನಿಯನ್ನು ನಂಬಿ ಅವ್ರು ಏನು ಮಾಡಿರ್ತಾರೆ? ಹಣವನ್ನು ಹೂಡಿರ್ತಾರೆ. ಅವರಿಗೆ ಲಾಭ ಮಾಡಿಕೊಡೋದು ನಮ್ಮ ಉದ್ದೇಶ ಆಗಿರ್ತೈತಿ. ಇನ್ನೊಂದು, ಚರಾಸ್ತಿಗಳು ನಗದಾಗಿ ಮಾರ್ಪಾಡಾಗುವ ಆಸ್ತಿಗಳು. ಅಂದ್ರೆ ಚರಾಸ್ತಿಗಳಂತಂದ್ರೆ ಕಾರ್ಯಶೀಲ ಬಂಡವಾಳ ಅಂತ ಅನ್ಬೋದು. ದೈನಂದಿನ ಚಟುವಟಿಕೆಗೆ ಬಳಕೆ ಆಗುವಂತಹ ಹಣಕಾಸುಗಳು, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಸೊ ಈ ರೀತಿಯು ಅವೆಲ್ಲವೂ ಕೂಡ 1 ವರ್ಷದ ಒಳಗೆ ನಗದಾಗಿ ಪರಿವರ್ತನೆ ಆಗ್ತವು. ಅದು ಅಲ್ಪಾವಧಿ ಅಂತ ಹೇಳ್ತೀವಿ. ಸ್ಥಿರಾಸ್ತಿಗಳಂತಂದ್ರೆ ದೀರ್ಘಾವಧಿ, 5 ವರ್ಷ 10 ವರ್ಷ ಇರ್ತಾವೆ. ಇನ್ನು ನೆಕ್ಸ್ಟ್, ಲಾಭದ ವಿತರಣೆಯನ್ನು ನಿರ್ಧರಿಸುವ ನಿರ್ಣಯವನ್ನ ಹೆಸರಿಸಿ. ಹೆಸರೇ ಹೇಳ್ತೈತಿ, ಲಾಭದ ವಿತರಣೆಯನ್ನ ನಾವು ಲಾಭಾಂಶ ನಿರ್ಣಯ ಅಂತ ಕರಿತೀವಿ. ಅಂದ್ರೆ ಸಂಸ್ಥೆಯೊಳಗೆ ಲಾಭ ಆಯ್ತಪ್ಪ ಅಂದ್ರೆ ಅದನ್ನ ಎಲ್ಲೆಲ್ಲಿ ಹಂಚಿಕೆ ಮಾಡಬೇಕು, ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು, ನಮ್ಮಲ್ಲಿ ಎಷ್ಟು ಉಳಿಸ್ಕೋಬೇಕು, ಈ ರೀತಿಯ ತೀರ್ಮಾನಗಳನ್ನ ನಾವು ತಗೊಂತೀವಿ. ಇನ್ನೊಂದು, ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಪಡೆಯುವ ನಿರ್ಣಯವು. ಇದು ಹಣಕಾಸು ಒದಗಿಸುವುದಲ್ಲ, ಕಾರ್ಯಶೀಲ ಬಂಡವಾಳ ಅಲ್ಲ, ಅಥವಾ ಎ, ಬಿ ಎರಡೂ ಅಲ್ಲ. ಇದು ಹೂಡಿಕೆ ನಿರ್ಣಯ. ಯಾಕಂತಂದ್ರೆ ಕಟ್ಟಡ, ಯಂತ್ರಗಳು, ಸೊ ಈ ರೀತಿ ಸಂಪನ್ಮೂಲಗಳನ್ನು ಹೊಂದಬೇಕಾದ್ರೆ ನಾವು ಯಾವತ್ತೂ ಕೂಡ ಹೂಡಿಕೆ ನಿರ್ಣಯವನ್ನು ಮಾಡ್ತೇವೆ. ಅಂದ್ರೆ ದೀರ್ಘಾವಧಿ ನಿರ್ಣಯಗಳನ್ನು ನಾವು ತಗೋಬೇಕಾಗೈತಿ. ಇನ್ನೊಂದು,
ಬಂಡವಾಳ ರಚನೆಯು ಏನನ್ನ ಸೂಚಿಸುತ್ತದೆ? ಬಂಡವಾಳ ರಚನೆ ಅಂತಂದ್ರೆ ಒಂದು ಕಂಪನಿಯ ಬಂಡವಾಳ ಒಟ್ಟು ಬಂಡವಾಳದಲ್ಲಿ ಇಕ್ವಿಟಿ ಮತ್ತು ಸಾಲದ ಅನುಪಾತ. ಸೊ ಈ ರೀತಿಯ ಒಂದು ಉತ್ತರವನ್ನು ನಾವು ಹಾಕಬೇಕಾಗುತ್ತೆ. ಬರೇ ಸ್ಥಿರ ವೆಚ್ಚ ಮತ್ತು ಸ್ಥಿರ ವಸ್ತು ಅಲ್ಲ, ಅಥವಾ ಸಂಘಟನಾತ್ಮಕ ರಚನೆ ಅಂತಲ್ಲ, ಸ್ವತ್ತುಗಳಲ್ಲ, ಎಲ್ಲವೂ ಒಟ್ಟು ಬಂಡವಾಳದಲ್ಲಿ ಅಂತ ನಾವು ಹೇಳ್ತೀವಿ. ಸೊ ಇನ್ನೊಂದು ಕೊನೆಯದಾಗಿ, ಈ ಕೆಳಗಿನವುಗಳಲ್ಲಿ ಯಾವುದು ಚರಾಸ್ತಿ? ಚರಾಸ್ತಿ ಅಂತಂದ್ರೆ ಅಲ್ಪಾವಧಿ, ಒಂದು ವರ್ಷದ ಒಳಗೆ ಇರುವ ಪರಿವರ್ತನೆ ಆಗುವಂಥದ್ದು, ಅದನ್ನು ನಾವು ಕೈಯಲ್ಲಿರುವ ನಗದು ಅಂತ ಕರಿತೀವಿ. ಇನ್ನೊಂದು ಅಧ್ಯಾಯ 11 ಗ್ರಾಹಕರ ಅಥವಾ ಬಳಕೆದಾರರ ರಕ್ಷಣೆ. ಈ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲಿಗೆ ಗ್ರಾಹಕ ರಕ್ಷಣಾ ಕಾಯ್ದೆ ಬಗ್ಗೆ ಕೇಳ್ಯಾರ. ಯಾವ ವರ್ಷದಲ್ಲಿ ಬದಲಾಯಿಸಲಾಯಿತು ಅಂತೇಳಿ. ಅಂದ್ರೆ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಬದಲಾಯಿಸಲಾಯಿತು? ಗ್ರಾಹಕ ರಕ್ಷಣಾ ಕಾಯ್ದೆ ಅಂತಂದ್ರೆ 1986. ಇವು ಮೂರು ತಪ್ಪು ಉತ್ತರಗಳು. ಬಟ್ ಅದನ್ನ 2019 ಅದನ್ನ ತಿದ್ದುಪಡಿಯನ್ನಾಗಿ ಮಾಡ್ತಾರ, ಬದಲಾಯಿಸ್ತಾರ ಅಂತ ಹೇಳ್ಬೋದು. ಇನ್ನೊಂದು, ಗ್ರಾಹಕರಿಗೆ ಈ ಕೆಳಗಿನ ಯಾವ ಹಕ್ಕನ್ನು ಗ್ರಾಹಕರ ರಕ್ಷಣಾ ಕಾಯ್ದೆಯು ನೀಡುವುದಿಲ್ಲ ಅಂತಂದ್ರೆ ಏನು? ಗ್ರಾಹಕ ರಕ್ಷಣಾ ಕಾಯ್ದೆ ಒಳಗೆ 6 ಹಕ್ಕುಗಳು ಬರ್ತಾವೆ. ಅದರೊಳಗೆ ಯಾವ ಹಕ್ಕು ಇದ್ರೊಳಗೆ ಕೊಟ್ಟಂತ ಯಾವ ಹಕ್ಕು ಅಲ್ಲ ಅಂತ? ಗದರಿಸುವ ಹಕ್ಕಿಲ್ಲ. ಯಾವುದೇ ಸಂವಿಧಾನ ಒಳಗಾಗ್ಲಿ ಯಾವುದೇ ಕಾಯ್ದೆ ಒಳಗಾಗ್ಲಿ ಗದರಿಸುವಂತ ಹಕ್ಕು ಯಾರಿಗೂ ಇಲ್ಲ. ಸುರಕ್ಷತೆ ಹಕ್ಕೈತಿ, ಆಯ್ಕೆ ಹಕ್ಕೈತಿ, ಪರಿಹಾರ ಪಡೆಯುವಂತ ಹಕ್ಕೈತಿ. ಇನ್ನೊಂದು, ರಾಜ್ಯ ಆಯೋಗದಲ್ಲಿ ದೂರು ಕೊಡಬಹುದಾದ ಒಟ್ಟು ಸರಕು ಅಥವಾ ಸೇವೆಗಳ ಮೌಲ್ಯ ಮತ್ತು ಪರಿಹಾರದ ಮೊತ್ತದ ಮಿತಿಯು ಅಂತ ಕೇಳ್ಯಾರ. ಆಯೋಗಗಳು 3 ಬರ್ತಾವೆ: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ ಅಂತೇಳಿ. ಜಿಲ್ಲಾ ವೇದಿಕೆಯೊಳಗೆ 50 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಾವು ದೂರು ಸಲ್ಲಿಸಬಹುದು, ಪರಿಹಾರ ಪಡಿಬಹುದು. ರಾಜ್ಯ ಆಯೋಗದೊಳಗೆ 50 ಲಕ್ಷಕ್ಕಿಂತ ಮೇಲ್ಪಟ್ಟು ಮತ್ತು 2 ಕೋಟಿಗಿಂತ ಒಳಗೆ. ಇನ್ನು ರಾಷ್ಟ್ರೀಯ ಆಯೋಗದೊಳಗೆ 2 ಕೋಟಿಗಿಂತ ಮೇಲ್ಪಟ್ಟು. ಆ ರೀತಿಯ ಮೊತ್ತದ ಸರಕು ಸೇವೆಗಳು ನಮಗೇನಾದರೂ ತೊಂದರೆ ಆಗಿತ್ತು, ನಷ್ಟ ಆಗಿತ್ತಪ್ಪ ಅಂದ್ರೆ ನಾವು ಅಲ್ಲಿ ಪರಿಹಾರ ಪಡಿಬಹುದು. ಇನ್ನೊಂದು, ಜಿಲ್ಲಾ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದಲ್ಲಿ ಬಾಧಿತ ಪಕ್ಷವು ಎಲ್ಲಿ ಮೇಲ್ಮನವಿ ಸಲ್ಲಿಸಬಹುದು? ನಮಗೊಂದು ವೇಳೆ ಜಿಲ್ಲಾ ಆಯೋಗದೊಳಗೆ ನಮಗೆ ತೃಪ್ತಿ ಆಗಿಲ್ಲಪ್ಪ, ನಮಗೆ ಕೇಸು ಅಥವಾ ನಮಗೆ ನ್ಯಾಯ ದೊರಕಿಲ್ಲ ಅಂತಂದಾಗ ನಾವು ರಾಜ್ಯ ಆಯೋಗಕ್ಕೆ ಹೋಗಬಹುದು. ಅಲ್ಲಿ ನಮಗೆ ತೃಪ್ತಿ ಆಗಿಲ್ಲಪ್ಪ ಅಂತಂದ್ರೆ ರಾಷ್ಟ್ರೀಯ ಆಯೋಗದೊಳಗೆ ಹೋಗ್ಬೋದು. ಅದೇ ಕೊನೆಯ ಹಂತ ಆಗಿರ್ತೈತಿ. ಇನ್ನೊಂದು, ವ್ಯವಹಾರಕ್ಕೆ ಗ್ರಾಹಕರ ರಕ್ಷಣೆಯು ಡ್ಯಾಶ್ ಕಾರಣದಿಂದ ಪ್ರಮುಖವಾಗಿದೆ. ಅಂದ್ರೆ ಒಂದು ವ್ಯವಹಾರಕ್ಕೆ ಗ್ರಾಹಕ ರಕ್ಷಣೆ ಯಾಕೆ ಮುಖ್ಯ ಅಂತಂದಾಗ ದೀರ್ಘಾವಧಿ ಆಸಕ್ತಿ. ಹೌದು, ನಾವು ದೀರ್ಘಾವಧಿ ಒಳಗೆ ಬೆಳಿಬೇಕಪ್ಪ ಅಂದ್ರೆ ಗ್ರಾಹಕರನ್ನ ರಕ್ಷಣೆ ಮಾಡ್ಕೊಂತಾನೆ ಹೋಗ್ಬೇಕು. ಇನ್ನು ಸಾಮಾಜಿಕ ಜವಾಬ್ದಾರಿ. ನಾವೊಂದು ಕಂಪನಿಯಾಗಿ ಸಮಾಜದ ಬಗ್ಗೆ ಕಾಳಜಿ ಇರುವಂಥದ್ದು ನಮ್ದೊಂದು ಜವಾಬ್ದಾರಿ ಆಗಿರ್ತೈತಿ. ಇನ್ನು ಸಮಾಜದ ಸಂಪನ್ಮೂಲಗಳನ್ನು ಬಳಸುತ್ತದೆ. ಹೌದು, ಒಂದು ಕಂಪನಿ ಸಮಾಜದಿಂದ ಹೊರತಿಲ್ಲ, ಸಮಾಜದೊಳಗನ ಅದು ಬದುಕಬೇಕು, ಸಮಾಜದ ಸಂಪನ್ಮೂಲಗಳನ್ನು ಅದು ಬಳಕೆ ಮಾಡ್ಕೋಬೇಕು. ಹಿಂಗಾಗಿ 3 ಕಾರಣಗಳಿಂದ ಅದು ಪ್ರಮುಖ ಆಗೈತಿ ಅಂತ ಹೇಳ್ತೇವೆ. ಇನ್ನೊಂದು, ಗ್ರಾಹಕರು ಯಾವಾಗ ಶೋಷಣೆಗೆ ಒಳಪಡುತ್ತಾರೆ? ಯಾವಾಗ ಗ್ರಾಹಕರಿಗೆ ಅನ್ಯಾಯ ಆಕೈತಿ ಅಥವಾ ಶೋಷಣೆ ಆಕೈತಿ ಅಂತಂದ್ರೆ, ಅಂಗಡಿಯವನು ಕಡಿಮೆ ತೂಕ ನೀಡಿದಾಗ, ಹೌದು ಇಲ್ಲಿ ಮೋಸಕತಿ. ಅಂಗಡಿಯವನು ಹೆಚ್ಚು ಬೆಲೆ ವಿಧಿಸಿದಾಗ, ಹೌದು ಇಲ್ಲಿ ಅನ್ಯಾಯ ಆಕೈತಿ. ಅಂಗಡಿಯವನು ಕಳಪೆ ಗುಣಮಟ್ಟದ ಸರಕುಗಳನ್ನು ವಿಕ್ರಯಿಸಿದಾಗ, ಅದು ಕೂಡ ಸರಿ. ಹಿಂಗಾಗಿ 3 ಸರಿಯಾದ ಉತ್ತರ. ಹಿಂಗಾಗಿ ಎ, ಬಿ ಮತ್ತು ಸಿ ಗಳನ್ನು ನಾವು ಹಾಕಬೇಕು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.